ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಹಾಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ಯಾವ ರೀತಿ ಮಾಡ್ಬೋದಂತ ನೋಡೋಣ ಬನ್ನಿ. ತಂಬಿಟ್ಟು ಹೆಚ್ಚಾಗಿ ಅಕ್ಕಿ ಹಿಟ್ಟಿನಿಂದ ಮಾಡ್ತಾರೆ. ಇಲ್ಲಿ ನಾನು ಹುರಿಗಡಲೆಯನ್ನು ಯೂಸ್ ಮಾಡಿ ಯಾವ ರೀತಿ ತುಂಬ ಟೇಸ್ಟಿಯಾಗಿ ಹಾಗೂ ಸಾಫ್ಟಾಗಿ ಈ ತಂಬಿಟ್ಟನ್ನು ಮಾಡಬಹುದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗಾದರೆ ಬನ್ನಿ ವೀಕ್ಷಕರೇ, ರೆಸಿಪಿಯನ್ನು ಶುರು ಮಾಡೋಣ. ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಫ್ರೈ ಪ್ಯಾನನ್ನು ಕಾಯಕ್ಕಿಡಿ. ಕಾದಾದ ನಂತರ ಇದರಲ್ಲಿ 1/4 ಕಪ್ನಷ್ಟು ಶೇಂಗಾದ ಬೀಜವನ್ನು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು. ಈ ಶೇಂಗಾದ ಬೀಜದ ಸಿಪ್ಪೆ ಬಿಡುವವರೆಗೂ ನಾವು ಇದೇ ರೀತಿಯಾಗಿ ಗ್ಯಾಸ್ ಮೀಡಿಯಂನಲ್ಲಿಟ್ಟು ಹುರಿದುಕೊಳ್ಬೇಕು. ಇವಾಗ ಇದು ಆಗಿದೆ, ಒಂದು ಪ್ಲೇಟ್ಗೆ ಹಾಕಿಕೊಳ್ಳೋಣ. ಇವಾಗ ಮತ್ತೆ ಅದೇ ಪ್ಯಾನಲ್ಲಿ ನಾವು 1/4 ಕಪ್ನಷ್ಟು ಬಿಳಿ ಎಳ್ಳನ್ನು ಹಾಕಿಕೊಳ್ಳೋಣ. ಬಿಳಿ ಎಳ್ಳು ನಾವು ಹುರಿದುಕೊಳ್ಳುವಾಗ ಈ ಬಿಳಿ ಎಳ್ಳನ್ನು ಚೆನ್ನಾಗಿ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ನಾವು ಈ ಬಿಳಿ ಎಳ್ಳನ್ನು ಚೆನ್ನಾಗಿ ಗ್ಯಾಸ್ ಮೀಡಿಯಂನಲ್ಲಿಟ್ಟು ಹುರಿದುಕೊಳ್ಬೇಕು. ಒಂದು ವೇಳೆ ತಿಳಿಯದಿದ್ದರೆ ಈ ಎಳ್ಳು ಹುರಿದುಕೊಳ್ಳುವಾಗ ಚಿಟಪಟ ಅಂತ ಶಬ್ದ ಬರುತ್ತೆ, ಅಲ್ಲಿವರೆಗೂ ನಾವು ಈ ಎಳ್ಳನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚಿಟಪಟ ಅಂತ ಇದೆ ಅಂತ. ಇವಾಗ ಇದಾಗಿದೆ, ಇದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ಹಾಕಿಕೊಳ್ಳೋಣ. ಎಳ್ಳು ಹುರಿದಾದ ನಂತರ ಇವಾಗ ಮತ್ತೆ ಅದೇ ಪ್ಯಾನಲ್ಲಿ ನಾವು 1/4 ಕಪ್ನಷ್ಟು ಒಣ ಕೊಬ್ಬರಿಯನ್ನು ಹಾಕಿಕೊಂಡು ಸ್ವಲ್ಪ ಹುರಿದುಕೊಳ್ಳಿ. ಸ್ವಲ್ಪ ಈ ಒಣ ಕೊಬ್ಬರಿ ಹುರಿದಾದ ನಂತರ ಇವಾಗ ಇದನ್ನು ಕೂಡ ಪ್ಲೇಟ್ಗೆ ಹಾಕಿಕೊಳ್ಳಿ. ಇದರಲ್ಲಿ ಇವಾಗ ಅರ್ಧ ಕಪ್ನಷ್ಟು ಹುರಿಗಡಲೆಯನ್ನು ಹಾಕಿಕೊಂಡು ಈ ಪ್ಯಾನಲ್ಲಿ ಚೆನ್ನಾಗಿ ಈ ಹುರಿಗಡಲೆಯನ್ನು ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಇದು ಮೊದಲೇ ಫ್ರೈ ಆಗಿರುತ್ತೆ, ಅದರಿಂದ ಸ್ವಲ್ಪ ಹುರಿದುಕೊಂಡ್ರೆ ಸಾಕು. ಈ ಹುರಿಗಡಲೆ ತಂಬಿಟ್ಟು ಮಾಡ್ತಾ ಇರೋದರಿಂದ ಹುರಿಗಡಲೆ ಜಾಸ್ತಿ ತೊಗೊಳ್ಬೇಕು. ಇಲ್ಲಿ ನಾನು ಅರ್ಧ ಕಪ್ನಷ್ಟು ಹುರಿಗಡಲೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಇವಾಗ ಮತ್ತೆ ನಾವು ಪ್ಯಾನಲ್ಲಿ ಗಸಗಸೆಯನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಪ್ಯಾಕೆಟ್ ಇದೆಲ್ಲ ಇದು ಪೂರ್ತಿಯಾಗಿ ಹಾಕಿಕೊಳ್ಳಿ, 1 ಪ್ಯಾಕೆಟ್ ಸಾಕು ಇದು. ಇವಾಗ ಈ ಗಸಗಸೆ ಹಾಕಿದಾದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ತಿಳಿಯದಿದ್ದರೆ ಪ್ಯಾಕೆಟ್ನಲ್ಲಿ 1-2 ಚಮಚದಷ್ಟು ಗಸಗಸೆಯನ್ನು ಹಾಕಿಕೊಂಡು ಚೆನ್ನಾಗಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಆದ ನಂತರ ಈ ಗಸಗಸೆ ಈ ಪ್ಲೇಟ್ನಲ್ಲಿ ಹಾಕಿಕೊಳ್ಳಿ. ಈ ಎಲ್ಲ ಸಾಮಗ್ರಿ ಹುರಿದಾದ ನಂತರ ಈ ಶೇಂಗಾದ ಬೀಜದ ಮೇಲಿನ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಸ್ವಲ್ಪನೇ ತೆಗೆದುಕೊಂಡಿದ್ದೇನೆ, ಇಲ್ಲಿ ನಾನು ಪೂರ್ತಿಯಾಗಿ ತೆಗೆದುಕೊಂಡಿಲ್ಲ, ಒಂದೊಂದು ಕಾಣಿಸ್ತಾ ಇದೆ, ಇಲ್ಲಿ ನೋಡ್ತಾ ಇರಬಹುದು. ಶೇಂಗಾದ ಬೀಜ ತೆಗೆದುಕೊಳ್ಳುವಾಗ 2 ಪೀಸಸ್ ಆಗಿ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದರಲ್ಲಿ ಅರ್ಧದಷ್ಟು ನಾವು ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಪುಡಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಮಿಕ್ಸರ್ ಜಾರ್ನಲ್ಲಿ ಹಾಕ್ತಾ ಇದ್ದೇನೆ, ಇಲ್ಲಿ ನೋಡ್ತಾ ಇರಬಹುದು. ಪೂರ್ತಿಯಾಗಿ ಮಿಕ್ಸರ್ ಜಾರ್ನಲ್ಲಿ ಹಾಕೋಕೆ ಹೋಗಬೇಡಿ. ಇದರಲ್ಲಿ ಅರ್ಧದಷ್ಟು ಮಿಕ್ಸರ್ ಜಾರ್ನಲ್ಲಿ ಹಾಕಿಕೊಂಡು ಪುಡಿ ಮಾಡ್ಕೊಳ್ಳಿ. ಮಿಕ್ಸರ್ ಜಾರ್ನಲ್ಲಿ ಹಾಕಿದಾದ ನಂತರ ಮುಚ್ಚಳ ಮುಚ್ಚಿ ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ಈ ರೀತಿಯಾಗಿ ಪುಡಿ ಮಾಡ್ಕೊಂಡ್ರೆ ಸಾಕು, ತೀರಾ ಪೌಡರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ದರ್ದರಿಯಾಗಿದ್ದರೂ ಕೂಡ ನಡೆಯುತ್ತೆ. ಇವಾಗ ಪುಡಿ ಮಾಡಿರುವ ಈ ಪೌಡರ್ ಇದೆಲ್ಲ ಇದನ್ನು ಇದರಲ್ಲಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತಟ್ಟೆಯಲ್ಲಿ. ಇವಾಗ ಚೆನ್ನಾಗಿ ಮತ್ತೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನನ್ನು ಕಾಯಕ್ಕಿಟ್ಟಿದ್ದೇನೆ. ಇದರಲ್ಲಿ 1/3 ಕಪ್ನಷ್ಟು ಬೆಲ್ಲವನ್ನು ಈ ರೀತಿ ನಾನು ತೀರಾ ಪುಡಿ ಮಾಡಿ ಹಾಕಿಕೊಂಡಿದ್ದೇನೆ. ಸ್ವಲ್ಪ ದಪ್ಪವಾಗಿ ಹಾಕಿಕೊಂಡ್ರೆ ಇದು ಕರಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ದರಿಂದ ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಈ ಪ್ಯಾನಲ್ಲಿ ಹಾಕಿಕೊಂಡು ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ಈ ಬೆಲ್ಲವನ್ನು ಕರಗೋಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿಕೊಂಡು ಈ ರೀತಿ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ನಾವು ಇದನ್ನು ಈ ರೀತಿ ಚಮ್ಮಚನಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಮೆಲ್ಟ್ ಆಗಿದೆ, ಇಲ್ಲಿ ನೋಡ್ತಾ ಇರಬಹುದು. ಇವಾಗ ಇದನ್ನು 2 ನಿಮಿಷ ಚೆನ್ನಾಗಿ ಇದನ್ನು ನಾವು ಈ ಬೆಲ್ಲದ ಪಾಕವನ್ನು ಕುದಿಸ್ಕೊಳ್ಬೇಕು. ಇದನ್ನು ಪೂರ್ತಿಯಾಗಿ ಪಾಕ ಮಾಡೋಕೆ ಹೋಗಬೇಡಿ. ಬೆಲ್ಲ ಜಸ್ಟ್ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಕರಗಿದಾದ ನಂತರ ಈ ಬೆಲ್ಲ 2 ನಿಮಿಷ ಕುದಿಸ್ಕೊಂಡಿದ್ದಾದ ನಂತರ ಇವಾಗ ಈ ಪಾಕ ಆಗಿದೆ. ಇದರಲ್ಲಿ ಹುರಿದುಕೊಂಡಿರುವ ಈ ಪದಾರ್ಥವನ್ನು ಹಾಕಿಕೊಂಡು ಚೆನ್ನಾಗಿ ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬೆಲ್ಲ ಪಾಕದಲ್ಲಿ ಬೆಲ್ಲ ಅಳತೆ ಹೇಳಬೇಕಂದ್ರೆ ಹುರಿಗಡಲೆ ನಾವು ಯಾವ ಕಪ್ಪಿನಿಂದ ತೊಗೊಳ್ತೀವಲ್ಲ ಅದೇ ಕಪ್ಪಿನಿಂದ ಬೆಲ್ಲ ಕೂಡ ತೊಗೊಳ್ಬೇಕು. ಹುರಿಗಡಲೆ ಮತ್ತು ಬೆಲ್ಲ ಈಕ್ವಲ್ ಆಗಿರಬೇಕು. ಸ್ವಲ್ಪ ಜಾಸ್ತಿ ಕಡಿಮೆ ಹಾಕಿಕೊಂಡಿದ್ರೂ ನಡೆಯುತ್ತೆ, ಪರವಾಗಿಲ್ಲ. ರುಚಿ ಜಾಸ್ತಿ ತಿನ್ನೋದಾದರೆ, ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಬೆಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಕಡಿಮೆ ತಿನ್ನೋದಾದರೆ ಹುರಿಗಡಲೆ ಮತ್ತು ಬೆಲ್ಲ ಈಕ್ವಲ್ ಆಗಿರಲಿ.
ಇವಾಗ ಈ ಮಿಶ್ರಣ ಮಿಕ್ಸ್ ಮಾಡ್ಕೊಳ್ಳುವಾಗ ಬೆಲ್ಲದಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟೆ ಈ ಪ್ರೊಸೆಸನ್ನು ಮಾಡಿ. ಈ ಮಿಶ್ರಣ ಬೆಲ್ಲದ ಪಾಕದಲ್ಲಿ ಹಾಕಿದಾದ ನಂತರ ತುಂಬ ಬೇಗ ಈ ಪ್ರೊಸೆಸನ್ನು ಮಾಡ್ಕೊಳ್ಬೇಕು. ತುಂಬ ಬೇಗನೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಒಂದು ಪ್ಲೇಟ್ನಲ್ಲಿ ಹಾಕಿಕೊಳ್ಳಿ. ಒಂದು ಪ್ಲೇಟ್ನಲ್ಲಿ ಹಾಕಿದಾದ ನಂತರ ಈ ರೀತಿ ಚಿಕ್ಕದೋ ದೊಡ್ಡದೋ ನಿಮ್ಮ ಅನುಸಾರವಾಗಿ ಈ ರೀತಿ ಈ ಹುರುಗಡ್ಲೆ ಉಂಡೆಯನ್ನು ಕಟ್ಕೊಳ್ಳಿ. ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಉಂಡೆಯನ್ನು ಕಟ್ಕೊಂಡಿದ್ದೇನೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ತುಂಬಾ ಸಾಫ್ಟಾಗಿ ಬಂದಿದೆ. ಇಲ್ಲಿ ನೋಡ್ತಾ ಇರಬಹುದು. ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ಮಹಾಶಿವರಾತ್ರಿಗೆ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟವಾಗುತ್ತೆ. ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಹುರುಗಡ್ಲೆಯಿಂದ ಯಾವ ರೀತಿ ತಂಬಿಟ್ಟು ಮಾಡಬಹುದು ಅಂತ. ತುಂಬಾ ಸಾಫ್ಟ್ ಆಗಿತ್ತು ಹಾಗೂ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೂ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ತಪ್ಪದೇ ಮರಿಬೇಡಿ. ಹಾಗೂ ಲೈಕ್ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ತಪ್ಪದೇ ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.